ಮುಂಗಾರು ಆರಂಭಕ್ಕೂ ಮೊದಲೇ ಬಿತ್ತನೆ ಬೀಜದ ಆತಂಕ ಹೆಚ್ಚಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕಾಗಿ ಅನ್ನದಾತರು ಜಾಗರಣೆಯನ್ನ ಮಾಡ್ತಿದ್ದಾರೆ. ರಾತ್ರಿ ಇಡೀ ಸವಣೂರು ತಾಲೂಕಿನ ತೆವರಮೆಳ್ಳಿಯ ಗ್ರಾಮದ ಕೃಷಿ ಕೇಂದ್ರದ ಮುಂದೆ ಮಲಗಿ ರೈತರು ಕ್ಯೂ ನಿಂತಿದ್ದಾರೆ. 2 ದಿನಗಳಿಂದ ಸೋಯಾಬೀನ್, ಶೇಂಗಾ ಬೀಜಕ್ಕಾಗಿ ರೈತರ ಪರದಾಟ ನಡೆಸುತ್ತಿದ್ದಾರೆ. ನೆಟ್ವರ್ಕ್ ಸಮಸ್ಯೆ, ಬಿತ್ತನೆ ಬೀಜ ನೀಡಲು ಅಧಿಕಾರಿಗಳ ವಿಳಂಬ ಮಾಡುತ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ಕಡೆ ಬಿತ್ತನೆ ಬೀಜ ಪಡೆಯಲು ನೂಕುನುಗ್ಗಲು ಉಂಟಾಗಿದೆ. ಕೇವಲ ಬಿತ್ತನೆ ಬೀಜ ಮಾತ್ರವಲ್ಲ, ಡೀಸೆಲ್ಗಾಗಿ ಹಾವೇರಿ ಅನ್ನದಾತರು ಮುಗಿಬಿದ್ದಿದ್ದಾರೆ. ಹಾವೇರಿ ಹೊರವಲಯದ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ಗಾಗಿ ಕ್ಯಾನ್ ಇಟ್ಟು ಪಾಳ್ಯ ಹಚ್ಚಿದ್ದಾರೆ. ತಾಲೂಕು ಕೇಂದ್ರದಲ್ಲಿ ಸರಿಯಾಗಿ ಡೀಸೆಲ್ ಲಭ್ಯವಾಗ್ತಿಲ್ಲ. ಜಮೀನು ಉಳಿಮೆ ಮಾಡಲು ಡೀಸೆಲ್ ಬೇಕಾಗಿದ್ದು ರೈತರ ಕ್ಯಾನ್ಗಳಿಗೆ ಬಂಕ್ ಮಾಲೀಕರು ಡೀಸೆಲ್ ಹಾಕ್ತಾ ಇಲ್ಲ. ಇದು ರೈತರ ಇನ್ನಷ್ಟು ಕೋಪಕ್ಕೆ ಕಾರಣವಾಗಿದೆ. ಆಫ್ರಿಕಾದಲ್ಲಿ ಆತಂಕ ಸೃಷ್ಟಿಸಿರುವ ಎಬೋಲಾ ವೈರಸ್ನಿಂದ ರಾಜ್ಯ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ರಾಜ್ಯದಲ್ಲಿ ಎಬೋಲಾ ವೈರಸ್ ತಡೆಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ರೋಗ ಪತ್ತೆ, ಚಿಕಿತ್ಸೆಗೆ ಸಿದ್ಧತೆ ನಡೆದಿದ್ದು, ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು, ಮಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಸಿದ್ಧತೆ ನಡೀತಾ ಇದೆ. ಅನುಮಾನಾಸ್ಪದ ಎನ್ಐವಿ ಸ್ಯಾಂಪಲ್ಗಳ ಪರೀಕ್ಷೆಗಾಗಿ ಪುಣೆಗೆ ರವಾನೆ ಆಗಲಿದೆ ಅಂತ ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಬಾಗಲಕೋಟೆಯ ಇಳಕಲ್ಗೂ ಕಾಲಿಟ್ಟಿದೆ. ವ್ಯವಸ್ಥೆಯ ವಿರುದ್ಧ ಇಳಕಲ್ ಯುವಕರು ವ್ಯಂಗ್ಯವಾಡಿದ್ದಾರೆ. ರಸ್ತೆ ಗುಂಡಿ ಮುಂದೆ ನಾನು ಕಾಕ್ರೋಚ್ ಅಂತ ಪೋಸ್ಟರ್ ನೇತು ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಬಳಿ ಬಿದ್ದ ದೊಡ್ಡ ಗುಂಡಿಗೆ ಆಕ್ರೋಶ ಹೊರಹಾಕಿದ್ದ ಯುವಕರು ವಾರ್ಡ್ ನಂಬರ್ 7 ಅನ್ನಪೂರ್ಣ ಲಾಡ್ಜ್ ಸಮೀಪ ಸರ್ವಿಸ್ ರಸ್ತೆಯಲ್ಲಿ ಸಮಸ್ಯೆಯನ್ನ ಕಾಕ್ರೋಚ್ ಮೂಲಕ ಕೇಳಿಕೊಂಡಿದ್ದಾರೆ. ಗುಂಡಿ ಮುಚ್ಚಿದ ಅಧಿಕಾರಿಗಳನ್ನ ಟೀಕಿಸಿದ ಅನಾಮಿಕ ಯುವಕರ ಕಾಕ್ರೋಚ್ ಪಡೆ ವಾಹನ ಸವಾರರಿಗೆ ಎಚ್ಚರಿಕೆಯಿಂದ ಸಂಚರಿಸಲು ಮನವಿ ಮಾಡಿದೆ. ಉಡುಪಿ ಜಿಲ್ಲೆಯ ಪೊಲೀಸರು ವಾಹನಗಳ ಅತಿವೇಗಕ್ಕೆ ಕಡಿವಾಣ ಹಾಕಲು ಸ್ವಯಂಚಾಲಿತ ಸ್ಪೀಡ್ ರೇಡರ್ ಓಲ್ಟೋಮೀಟರ್ ಸಾಧನದ ಮೊರೆ ಹೋಗಿದ್ದಾರೆ. ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ 6 ಕಡೆಗಳಲ್ಲಿ ಅತ್ಯಾಧುನಿಕ ಸ್ಪೀಡ್ ರೇಡರ್ ಕ್ಯಾಮೆರಾಗಳು ಕಾರ್ಯಾರಂಭಗೊಳ್ಳಲಿವೆ. ಸಂಚಾರ ನಿಯಮ ಉಲ್ಲಂಘಿಸುವ ವಾಹನಗಳನ್ನು ಜಿಲ್ಲಾ ನಿಯಂತ್ರಣ ಕೊಠಡಿಯಿಂದ ಮಾನಿಟರ್ ಮಾಡಿ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದ ಚಾನೆಲ್ಗಳನ್ನು ಪೋಸ್ಟ್ಗಳ ಮೂಲಕ ಕಳುಹಿಸುವುದಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಅತಿವೇಗ ಚಾಲನೆ, ಟ್ರಿಪಲ್ ರೈಡಿಂಗ್, ಸೀಟ್ ಬೆಲ್ಟ್, ಮೊಬೈಲ್ ಬಳಸಿ ಚಾಲನೆ, ತಪ್ಪು ದಿಕ್ಕಿನಲ್ಲಿ ಚಾಲನೆ ಮಾಡಿದ್ರೆ ಚಲನ್ ಸ್ವೀಕರಿಸಿದ 7 ದಿನದ ಒಳಗೆ ದಂಡ ಪಾವತಿಸಬೇಕಾಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಿವೇಶನ ಹಂಚಿಕೆಯಲ್ಲಿ ಸವರ್ಣೀಯರು ದಲಿತರು ಎಂಬ ತಾರತಮ್ಯದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಕೆಂಪದೇವನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸುಮಾರು 56 ಎಕರೆ ಸರ್ಕಾರಿ ಜಮೀನು ಹೊಂದಿರುವ ಸರ್ವೆ ನಂಬರ್ 85ರಲ್ಲಿ ದಲಿತರನ್ನ ಬೆದರಿಸಿ ಚೀಮೂಲ್ ನಿರ್ದೇಶಕ ಆವುಲಪ್ಪ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದರೆ ಇದೇ ಜಮೀನಿನಲ್ಲಿ ಸವರ್ಣೀಯರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಹಕರಿಸಿದ ಅಧಿಕಾರಿಗಳು ದಲಿತರ ಮನೆ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಧಿಕ್ಕಾರಕ್ಕೋಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಳ ಹಿನ್ನೆಲೆ ಕಳ್ಳತನದ ಆರೋಪಿಗಳ ಪರೇಡ್ ನಡೆದಿದೆ. ನಗರದ ಡಿಎಆರ್ ಗ್ರೌಂಡ್ನಲ್ಲಿ ಕಳ್ಳತನ ಪ್ರಕರಣದ ಆರೋಪಿಗಳ ಪರೇಡ್ ನಡೆದಿದ್ದು, ಎಸ್ಪಿ ಸುಮನ್ ಡಿ ಪನ್ನೇಕರ್ ಪರಿಶೀಲನೆಯನ್ನ ನಡೆಸಿದ್ರು. 5 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದ ಆರೋಪಿಗಳ ಹಿನ್ನೆಲೆ ಕೆದಕಿದ ಎಸ್ಪಿ ಇತ್ತೀಚೆಗೆ ಯಾವುದಾದರೂ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿದ್ದಾರಾ ಎಂದು ಪರಿಶೀಲಿಸಿದ್ದಾರೆ. ಪ್ರತಿಯೊಬ್ಬ ಕಳ್ಳತನ ಆರೋಪಿಗಳ ಪ್ರತ್ಯೇಕ ಫೈಲ್ ಮಾಡಿಸಿ ಮತ್ತೊಮ್ಮೆ ಕಳ್ಳತನದಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಇವತ್ತು ಮತ್ತೆ ಬಂದ್ಗೆ ಕರೆ ನೀಡಲಾಗಿದೆ. ನಿನ್ನೆ ಹುಕ್ಕೇರಿ ಪಟ್ಟಣ ಬಂದ್ ಕರೆ ನೀಡಿದ್ರು. ಸರ್ಕಾರ ಸ್ಪಂದಿಸಿದ ಕಾರಣ ಹೋರಾಟ ತೀವ್ರಗೊಳಿಸಲು ಇವತ್ತು ಇಡೀ ಹುಕ್ಕೇರಿ ತಾಲೂಕು ಬಂದ್ಗೆ ಹೋರಾಟಗಾರರು ಮುಂದಾಗಿದ್ದಾರೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತ ಬಂದ್ ಮಾಡಿ ಅಹೋರಾತ್ರಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಬೃಹತ್ ಪ್ರತಿಭಟನೆಗೆ ಗೋಕಾಕ್, ಸಂಕೇಶ್ವರ ರಾಜ್ಯ ಹೆದ್ದಾರಿ ಸ್ಥಗಿತ ಆಗಿದೆ. ಕಾಮಗಾರಿ ಆರಂಭದ ಆದೇಶ ಪ್ರತಿ ನೀಡಿದ್ರೆ ಮಾತ್ರ ಪ್ರತಿಭಟನೆ ವಾಪಸ್ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ನೀಟ್ ಅಕ್ರಮದ ತನಿಖೆಗೆ ಕೇಂದ್ರ ಶಿಕ್ಷಣ ಸಚಿವರೇ ಆ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಅಂತ ಚಿತ್ರದುರ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದ್ರೂ ಯಾರೂ ಮಾತಾಡ್ತಾ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಅಂತ ಟೀಕಿಸಿದ್ದಾರೆ. ಫ್ರಾನ್ಸ್ನ ಪ್ರತಿಷ್ಠಿತ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಮಾನಿಗಳ ಮನಗೆದ್ದಿದ್ದಾರೆ. 2003ರಲ್ಲಿ ಐಶ್ವರ್ಯ ರೈ ಕೇನ್ಸ್ ಜ್ಯೂರಿ ಸದಸ್ಯೆಯಾಗಿದ್ದ ಮೊದಲ ಭಾರತೀಯ ನಟಿಯಾಗಿ ಇತಿಹಾಸವನ್ನ ನಿರ್ಮಿಸಿದ್ರು. ಬಳಿಕ ಪ್ರತಿ ವರ್ಷವೂ ಅವರ ರೆಡ್ ಕಾರ್ಪೆಟ್ ಲುಕ್ಗಳು
ಫ್ಯಾಷನ್ ಪ್ರಿಯರ ಗಮನ ಸೆಳೀತಾ ಇದ್ವು. ಈ ಬಾರಿಯ ಫೆಸ್ಟಿವಲ್ನ ಪೋಸ್ಟರ್ಗಳಲ್ಲಿ ಐಶ್ವರ್ಯ ಫೋಟೋ ಕಾಣದಿರುವುದು ಅಭಿಮಾನಿಗಳ ನಿರಾಸೆಗೆ ಕಾರಣವಾಗಿತ್ತು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯ ಕೊನೆಗೂ ಐಶ್ವರ್ಯ ರೈ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ದು, ಅಮಿತ್ ಅಗರ್ವಾಲ್ ವಿನ್ಯಾಸಗೊಳಿಸಿದ ಮತ್ಸ್ಯಕನ್ಯೆಯ ಫಿನಿಶ್ ಹೊಂದಿರುವ ನೀಲಿ ಗೌನ್ ತೊಟ್ಟು ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ.